ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿಶೇಷಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಡಿಸ್ಟ್ರಿಕ್ಟ್ ಕಾರವಾರ ತಾಲೂಕಿನ ಗ್ರಾಮ ಪಂಚಾಯತಿ ಮೆಂಬರ್ ಅನ್ನು, ಶಿರವಾಡ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಅವರು ಒಬ್ಬ ಸದಸ್ಯರಾಗಿದ್ದುಕೊಂಡು ಈಗ ಅಧ್ಯಕ್ಷ ಸ್ಥಾನದಲ್ಲಿ ಇರುವಂತದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಉಲ್ಲಾಸ್ ಎಲ್ ಬಂದಿಕ್. ಸರ್, ಈಗ ನೀವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಸದಸ್ಯರಾಗಿರುವಂತದ್ದು? ನಾನು ಮೊಟ್ಟ ಮೊದಲನಾಗಿ ಮಂಡಲ್ ಪಂಚಾಯತಿಯಿಂದ ಆರಿಸಿ ಬಂದಿದ್ದೀನಿ. ಮಂಡಲ್ ಪಂಚಾಯತಿಯಿಂದ ಆರಿಸಿ ಬಂದಂತದ್ದು. ಆವಾಗ ನಾನು ಮಂಡಲ್ ಪಂಚಾಯತಿ ಉಪ ಪ್ರಧಾನ ಸ್ಥಾನವನ್ನು ಸ್ವೀಕಾರ ಮಾಡಿ ನನ್ನ 5 ವರ್ಷದಲ್ಲಿ ನಾನು ಅವಧಿಯಲ್ಲಿ ಮುಗಿಸಿದ್ದೇನೆ. ಈಗ ಅದರ ನಂತರ ಈ ಬಾರಿ ವಿಜೇತರಾಗಿದ್ದೀರಾ ಸರ್. ಈಗ ಈ ಬಾರಿ ನೀವು ಗೆದ್ದಂತ ಲೀಡಿಂಗ್ ಓಟ್ ಏನಿದೆ ಸರ್? ಎಷ್ಟು ಅಂತರದಲ್ಲಿ ವಿಜೇತರಾದಂಥದ್ದು? ಈಗ ಲೀಡಿಂಗ್ ಅಂತ ಹೇಳಿದ್ರೆ ಈಗಾಗಲೇ ಸುಮಾರು 218-19 ಓಟ್ನಿಂದ ನಾನು ಆರಿಸಿ ಬಂದಿದ್ದೀನಿ. ಒಟ್ಟು ಸರ್ ನಿಮಗೆ ಬಂದಂಥದ್ದು? 700 ಚಿಲ್ಲರ್. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು ಸರ್? ಈಗ ಪಕ್ಷ ಅದಕ್ಕೆ ಗ್ರಾಮ ಪಂಚಾಯತ್ ಪಕ್ಷ ಇಲ್ಲ. ಅಂದ್ರೆ ಈಗ ನೀವು ಗೆದ್ದಾದ ನಂತರ ಒಂದು ಜನಸೇವೆ ಮಾಡೋದಕ್ಕಾಗಿ ಯಾವ ಪಕ್ಷದಲ್ಲಿ ಈಗ ನಿಮ್ಮನ್ನು ನೀವು ಗುರುತಿಸ್ಕೊಂಡಿರುವಂತ? ನಾನು ಕಾಂಗ್ರೆಸ್ನಲ್ಲಿ ಕೂತ್ಕೊಂಡಿದ್ದೆ. ಕಾಂಗ್ರೆಸ್ ಮೊಟ್ಟ ಮೊದಲೇ ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ದು. ನಾನು APMC ಇದ್ದಾಗ ನಾನು ಕಾಂಗ್ರೆಸ್ನಿಂದ. ಈಗಾಗಲೇ ಸದ್ಯದ ಮಟ್ಟಿಗೆ ನಾನು ನಮ್ಮ ಶಾಸಕರು ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷ ಹೋದಾಗ ಮಾತ್ರ ಅವರೊಟ್ಟಿಗೆ. ಇನ್ನು ನಾವು ಮುಂದೆ ಆದ್ರೂ ಕಾಂಗ್ರೆಸ್ ಅಲ್ಲೇ ಇರುವ ಸರ್. ಈಗ ತಾನೇ ಈ ಒಂದು ವರ್ಷದ ಅವಧಿಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತ ಒಂದು ಜನಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತದ್ದು. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ನೀವು ಜನಸೇವೆಯನ್ನ ಸಲ್ಲಿಸ್ತಾ ಬಂದಂತ ಸರ್? ಈಗ ಜನಸೇವೆ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ರಸ್ತೆ ಆಗಲಿ, ಶೌಚಾಲಯ ಆಗಲಿ, ನೀರಿನ ಸೌಕರ್ಯ ಆಗಲಿ, ಮೊಟ್ಟ ಮೊದಲಾಗಿ ನಮಗೆ ಇಲ್ಲಿ ನೀರಿನ ಸೌಕರ್ಯ. ಯಾಕಂದರೆ ನಮಗೆ ಇಲ್ಲಿ ಜೂನ್ ಮೇ ನಂತರ 2-3 ತಿಂಗಳು ನೀರಿನ ಅಭಾವ ಕಡಿಮೆ ಆಗ್ತದೆ. ಆವಾಗ ನೀರಿನೇ ಇಲ್ಲ. ಆವಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಟ್ಯಾಂಕಿನ ಮುಖಾಂತರ ಸಹ ನಮ್ಮ ಊರಲ್ಲಿ ನೀರು ತಂದು ನಾವು ಪೂರೈಸ್ತಾ ಇದ್ದೇನೆ. ಇಲ್ಲಿ ಇಲ್ಲಾದರೂ ಸಹ ನಾವು ಕಾರವಾರ ಟ್ಯಾಂಕಿನ ಮುಖಾಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅವರ ಮುಖಾಂತರ ನಾವು ಇಲ್ಲಿ ನೀರು ಪೂರೈಸ್ತಾ ಇದ್ದೇವೆ. ಇನ್ನೂ ತನಕ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಸರ್. ಈಗ ನೀವು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಒಂದು ಸಾಧಾರಣ ವ್ಯಕ್ತಿಯಾಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು, ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಂದೆ ತಾಯಿ, ಸಹೋದರರಾದರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು? ನಾನು ಸ್ವಂತ ಉಮೇದುವಾರಾಗಿ ನಿಂತುಕೊಂಡು ನನ್ನ ಖರ್ಚಿನಿಂದ ನಾನು ಆರಿಸಿ ಬಂದಿದ್ದೆ. ಅದರೊಳಗೆ ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಸಂಬಂಧಿಕರೇ ಅದರೊಳಗೆ ಯಾರು ನಮ್ಮ ರಾಜಕೀಯದಲ್ಲಿ ಬದಲಾಗಿದ್ರು. ಸರ್, ಈಗ ಅಂದಾಜು ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಸರ್ ಅಲ್ಲಿಗೆ ನಿಮಗೆ? ಈಗ ನನಗೆ 1987 ಅಂತ ಹೇಳಿದರೆ ತಾವು ಈಗ ಅನ್ಸ್ಕೊಂಡ್ರೆ, ಅದರ ಮೊದಲು ನಾನು APMC 5 ವರ್ಷ APMC ನಾನು ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ದೇನೆ. ಸುಮಾರು ಈಗ 35 ವರ್ಷ ಆಗ್ತದೆ. ನಾನು ರಾಜಕೀಯದಲ್ಲಿ ನಾನು ಪ್ರವೇಶ ಮಾಡಿದ್ದು 35 ವರ್ಷ ಆಗ್ತದೆ ಅಂದಾಜು ಮಟ್ಟಿಗೆ. 35 ವರ್ಷದ ಅವಧಿ ಸರ್. ಈಗ ನೀವು ಏನಂತ ಹೇಳಿದ್ರೆ ಈಗ ಒಂದು ಅವಧಿಯಲ್ಲಿ ಈಗ ನೀವು ಸತತವಾಗಿ ವಿಜೇತರಾಗ್ತಾ ಬರ್ತಾ ಇರುವಂತದ್ದು, ಅದಕ್ಕೆ ಮೂಲ ಕಾರಣ ಏನಾಗಿರ್ಬೋದು ಅನ್ನೋದು ನಿಮಗೆ ಅನಿಸುತ್ತೆ ಸರ್? ಈಗ ಜನರದ ಅಭಿಪ್ರಾಯ ಇದು. ಜನರು ಆರಿಸಿ ಬರ್ತದೆ. ನಾನು ಏನು ಕಾರ್ಯವೈಖರಿ ಮಾಡಿದ್ದೇನೆ ನಮ್ಮ ಊರಲ್ಲಿ, ಯಾವ ರೀತಿ ನಾನು ದುಡಿತಾ ಇದ್ದೇನೆ, ಯಾವ ರೀತಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದರಿಂದ ಜನರು ನಮ್ಗೆ ಆರಿಸ್ಕೊಂಡು ಬರ್ತಾರೆ. ನಾವೇನು ಆರಿಸ್ಕೊಂಡು ಬರೋದು ನನಗೆ ಸಾಧ್ಯ. ಜನರ ಆಶೀರ್ವಾದದಿಂದ ನಾನು ಈಗಾಗಲೇ ಆರಿಸ್ಕೊಂಡು ಬಂದಿದ್ದೀನಿ. ಯಾವಾಗಲೂ ನಾನು ಜನಸೇವೆ, ಮುಂದಾದರೂ ಜನಸೇವೆ, ಈಗಲೂ ಜನಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಸರ್. ಈಗ ನಿಮ್ಮ ಈ ಒಂದು ಗ್ರಾಮ ಸಂಪೂರ್ಣವಾಗಿ ಶೆಡ್ಡು ರಹಿತ ಗ್ರಾಮವಾಗಿ ಪರಿವರ್ತನೆ ಆಗಿದೆ ಸರ್. ಈಗ ಅಲ್ಲಿ ಈಗ ನಿಮ್ಮ ಈ ಒಂದು ಗ್ರಾಮ ಪಂಚಾಯತಿ ಅಂತ ಹೇಳಿದರೆ ಈಗಾಗಲೇ ತಾವು ಶೆಡ್ಯೂಲ್ ಅಂತ ಹೇಳಿದ್ರಲ್ಲ. ಈಗ ಶೆಡ್ಯೂಲ್ ಅಂತ ನಮ್ಮಲ್ಲಿ ಎಲ್ಲಿ ನಮ್ಮ ಪಂಚಾಯತ್ ಒಂದು ಸಣ್ಣ ಇದು ಶಿರವಾಡ ಗ್ರಾಮ ಪಂಚಾಯತ್, ಬಿಣಗ ಗ್ರಾಮ ಪಂಚಾಯತ್. ಇಲ್ಲಿ ಬಿಣಗ ಇಲ್ಲ, ಗರ್ಗ ಇಲ್ಲ. ಕಡಿಮೆ ಪ್ರಮಾಣದಲ್ಲಿ ಜನಸಂಖ್ಯೆ ನಮ್ಮ ಶಿರವಾಡ ಗ್ರಾಮ ಪಂಚಾಯತ್. ಈಗಾಗಲೇ ಕೊಂಡ್ಕೊಂಡಿರ್ವೆ ಆಗಲಿ ಆದ ನಂತರ ಈಗ ಸ್ವಲ್ಪ ಈ ಕಡೆಗೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಅಲ್ಲಿ ಆ ಕಡೆಗೆ 60 ಜನ ಇಲ್ಲಿ ಮನೆ ಕಟ್ತಾರೆ ಅಂತ ಅವರು ಮನೆ ಕಟ್ಟಿಗೆ ಅಷ್ಟೇ. ಅದು ಇನ್ನೂ ಯಾರು ಒಂದು ವಾಸ್ತವವಾಗಿ ಬರಲಿಲ್ಲ. ಈಗ ನಮ್ಮದು ನೌಕಾನೆಯವ್ರಿಗೆ ಸಿಬ್ಬಂದಿನವ್ರಿಗೆ ಜಾಗ ಕೊಟ್ಟರೆ ಅವರು ಸಹ ಯಾರು ಇಲ್ಲಿ ಬಂದಿಲ್ಲ. ಅದ್ರ ಜಾಗ ಉಂಟು, ಹೆಸರಿಗೆ ಅದು ಮಾತ್ರ ಶಿರವಾಡ. ಜನಸಂಖ್ಯೆ ಸುಮಾರು ಕಡಿಮೆ. ಅದರ ಸಲುವಾಗಿ ನಮಗೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸಣ್ಣ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಯಾವುದೇ ಸವಲತ್ತು ಬರೋದು ಕಮ್ಮಿ. ಇಲ್ಲಿ ಅನುದಾನ, ಸರ್ಕಾರ ಅನುದಾನ ಬರೋದು ಸಹ ಕಮ್ಮಿನೇ ಇಲ್ಲಿ. ಸರ್, ಈಗ ನಿಮ್ಮ ಏನು ಈ ಒಂದು ಗ್ರಾಮದ ಒಂದು ತಾಲೂಕ್ ಪಂಚಾಯತ್ ಸದಸ್ಯರಾಗಿರಬಹುದು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರಬಹುದು, ಅವರ ವತಿಯಿಂದ ಯಾವ ರೀತಿ ಈಗ ನೀವು ಸೇವೆಗಳನ್ನ ಸಲ್ಲಿಸ್ತಾ ಬಂದಿರುವಂತ ಸರ್?
ಅವರಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತ್ ಹೇಳಿ ಎಲ್ಲರೂ ಸಹಾಯ ಸಹಕಾರ ಸಿಕ್ಕಿದ್ರೆ ಮಾತ್ರ ನಮ್ಮ ಗ್ರಾಮ ಪಂಚಾಯತಿ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗ ಇಲ್ಲಿ ಶಿರವಾಡ ಟು ಅಮ್ಮನಹಳ್ಳಿ ಕಡವಾಡದಲ್ಲಿ ದೊಡ್ಡ ಇದು ಒಂದು ಏರಿಯಾ ಇದು. ಆಗ ಎಲ್ಲ ಕಡೆಗೆ ಸರ್ಕಾರದ ಈಗ ಅನುದಾನ 1 ಕೋಟಿ ಅನುದಾನ ಬರ್ತದೆ. 1 ಕೋಟಿ ಅನುದಾನ ಬಂದಿದ್ದು ಎಲ್ಲ ಕಡೆ ಹಾಕಲಿಲ್ಲ, ಸ್ವಲ್ಪ ಹಾಕಲಿಲ್ಲ. ಅವಾಗ ಏನಾಗ್ತದೆ, ಲಾಸ್ಟ್ ಮಟ್ಟಿಗೆ ನಮ್ಮ ಶಿರವಾಡ ಬರ್ತದೆ. ಅದಕ್ಕೆ ಇದ್ದಿದ್ದ ಹಣನೇ ಅವರು ಏನಾದರೂ ಸುಧಾರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಆಗಿ ಅವಕಾಶ ನಮ್ಗೆ ಜಾಸ್ತಿ ಸಿಗುದಿಲ್ಲ. ದೊಡ್ಡ ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತದೆ ಸರ್. ಅದೇ ರೀತಿ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದಾರೆ ಸರ್ ಈಗ? ಹೌದು, ನನಗೆ ಗುರುಗಳು, ನನಗೆ ಪ್ರಪ್ರಥಮವಾಗಿ ಗುರುಗಳಿಗೆ ನಮಗೆ ಮಾಜಿ ಸಚಿವರು ಹಾಗೂ MLA ಪ್ರಭಾಕರ್ ರಾಣಿಯವರು ಗುರು. ಈ ಸಂದರ್ಭದಲ್ಲಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ನಾನು ಕೃತಜ್ಞ. ಯಾಕಂತೇಳಿ ಅವರೇ ಆಗಲಿ ನಮ್ಮ ದಿಗಂತ ದಿಗವಂತ ಅಶ್ನೋಟಿಗರು ಮತ್ತು ಅವರು ಇಬ್ಬರು ಅವರು ಈಗ ನಮ್ಮ ಸಹೋದರಾಗಿದ್ದರು. ಅವರ ಪ್ರಯತ್ನದಿಂದ ರಾಜಕೀಯ ಬಂದರು. ಅವರು ನಾನು ನನ್ನ ಪರವಾಗಿ ನನ್ನ ಗ್ರಾಮ ಪಂಚಾಯತಿ ಹಾಗೂ ಊರಿನ ನಾಗರಿಕತೆಯಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಸರ್, ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಅದರ ಸಂಘಟನೆಗಳಲ್ಲಿ ತಮ್ಮಂತ ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ನಾನು ದೇವಸ್ಥಾನದಲ್ಲಿ ನಮ್ಮ ಕಮಿಟಿ ಒಳಗೆ ನಾನು ಕಾರ್ಯದರ್ಶಿಯಾಗಿ ಒಂದು 5 ವರ್ಷ ಕೆಲಸ ಮಾಡಿದ್ದೇನೆ. ನಂತರ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇಲ್ಲಿ ಶಿರವಾಡದಲ್ಲಿ ಬಂಗಾರ ಅಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಶಾಲೆಯಲ್ಲಿ SDMC ಅಧ್ಯಕ್ಷ ಅಲ್ಲ, ಈಗ ಶಾಲೆ ಈಗ ಶಿಕ್ಷಣ ಅಭಿಮಾನಿ ಅಂಥೇಳಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೊದಲೇ ನಾನು ಈಗಿದ್ದೇನೆ, ಈಗಲೂ ಸಹ ಅದಕ್ಕೆ ಸಹ ನಾನು ಸರ್ಕಾರರಿಗೆ ಹಾಗೂ ಇಲ್ಲಿ ನಮ್ಮ ನಾಟಕ ಮಂಡಳಿ ಆಗ್ತದೆ, ಜಾತ್ರೆ ಯಾವುದಿಲ್ಲ, ಅದಕ್ಕೆ ನಾನು ನನ್ನ ಪರೋಕ್ಷವಾಗಿ ಅವರಿಗೆ ಸಹ ಯಾವಾಗ ನನ್ನ ಕೈಯಿಂದ ಆಗುವ ಧನ ಸಹಾಯ ಸಹ ಮಾಡ್ತಾ ಇದ್ದೀನಿ ಸರ್. ಅದೇ ರೀತಿ ನೀವೊಂದು ಈ ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ನಿಮ್ಮ ಒಂದು ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶ್ರೀಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಜನರಿಗೆ ಅಂತೇಳಿ ಜನರಿಗೆ ಆರಿಸ್ಕೊಂಡು ಬಂದಿದ್ದು ಜನರು, ನಾನು ಒಬ್ಬನೇ ಅಲ್ಲ. ನಾನು ಒಬ್ಬನೇ ನನ್ನ ಕೈಯಿಂದ ಚಪ್ಪಾಳಿ ಕಟ್ಟಿ, ಒಂದು ಕೈ ಚಪ್ಪಾಳಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. 2 ಕೈಯಿಂದ ಚಪ್ಪಾಳಿ ಕಟ್ಟರೆ ಮಾತ್ರ ಸಾಧ್ಯತೆ. ಹಾಗೂ ಜನಸೇವೆ ಜನಾರ್ದನ ಸೇವೆ ಅಂತಲ್ಲ, ಅದು ಜನರ ಆಶೀರ್ವಾದದಿಂದ ಆರಿಸ್ಕೊಂಡು ಬಂದಿದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ವೋಟರ್ಸು ತಮ್ಮ ಸ್ವಂತ ಇಚ್ಛೆಯಿಂದ ತನುಮನ ಧನದಿಂದ ಬಂದು ನಮಗೆ ಆರಿಸ್ಕೊಂಡು ಕರ್ಕೊಂಡು ಬಂದಿದ್ರು. ಅದಕ್ಕೆ ನಾನು ಶಿರವಾಡ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಸಹ ಕೃತಜ್ಞತೆಯನ್ನು ಸೂಚಿಸ್ತೇನೆ. ಇದೇ ರೀತಿ ಮುಂದೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸಹ ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.